ನನ್ನ ಮೀಟಿಂಗ್ ಅಲ್ಲಿ ಏನು ಕಂಟೆಂಟ್ ನಿಂದು? ಓ ಏನಿದು ಸುಮ್ಮನಿರೇ ಮನುಷ್ಯನೇ ನೀನು. ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ, ಯಾಕಂದ್ರೆ ಸಖತ್ತಾಗಿರೋ ಫನ್ನಿ ಕಂಟೆಂಟ್ಸ್ ಬರ್ತಾ ಇದೆ. ಇವತ್ತೊಂದು ಚಾಲೆಂಜ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಏನಂದ್ರೆ ಅದು ಇರಿಟೇಟಿಂಗ್ ಮೈ ಬ್ರದರ್ ಫಾರ್ 24 hours ಗೈಸ್. ಯಾಕಂದ್ರೆ ನಮ್ಮ ಅಣ್ಣ ನಮ್ಮ ಮನೆಗೆ ಬಂದು ಲಿಟ್ರಲಿ ಆಲ್ಮೋಸ್ಟ್ 20 days ಆಗೋಗಿತ್ತು. ಅವನ ಇರಿಟೇಟೇ ಮಾಡಿರ್ಲಿಲ್ಲ ಎಷ್ಟೊಂದು ದಿವಸದಿಂದ. ಸೊ ಇವತ್ತು ನಾನು ಇರಿಟೇಟ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಬನ್ನಿ ಗೈಸ್ ಹೋಗೋಣ. ಬನ್ನಿ, ಅವನಿನ್ನ ಮಲ್ಕೊಂಡಿದ್ದಾನೆ. ಸೊ ಹೋಗೋಣ ಒಳಗಡೆ. ಏನ್ ಮಾಡ್ತೀನಿ? ಸೊ ಗೈಸ್ ಅವನಿನ್ನ ಮಲ್ಕೊಂಡಿದ್ದಾನೆ. ಹಾಯ್ ಕೌಶು. ಡುಮ್ಮಿ ಸುಮ್ಮನಿರು ಡುಮ್ಮಿ. ಅಪ್ಪ ರಾತ್ರಿ ವರ್ಕ್ ಮಾಡಿರ್ತೀನಿ ನಾನು. ಎದ್ದಳು ಎದ್ದಳು ಎದ್ದಳು. ಒಳ್ಳೆ ಡುಮ್ಮಿ ನೀನು. ಚೀ 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 ಅಪ್ಪ. ಏ ಹೋಗ್ ಡುಮ್ಮಿ, ಇವಳು ವಿಡಿಯೋ ಹೇಳುದು. ಎದ್ದೇಳ, ಎಷ್ಟೊತ್ತ ಮಲ್ಕೊಂತೀಯಾ? ಬಿಟ್ರೆ ಹಂಗೆ. ಸೊ ಗೈಸ್ ಅವನು ಅಷ್ಟೊಂದೇನು ರಿಯಾಕ್ಟ್ ಮಾಡಿಲ್ಲ. ಸೊ ನಾನು ಇವಾಗ ಏನಂತ ಅನ್ಕೊಂಡೆ, ಒಂಚೂರು ನೀರು ಹಾಕೋಣ ಮಕ್ಕದ ಮೇಲೆ ಮಲ್ಕೊಂಡಿರುವಾಗ ಅಂತ ನೀರು ಹಾಕ್ತಾ ಇದ್ದೀನಿ. ಜಾಸ್ತಿ ಆಗಕ್ ಬೇಡ ಗೈಸ್, ಸ್ವಲ್ಪ ಹಾಕೋಣ. ಆಮೇಲೆ ಹೊಡೆದ ಬಿಡ್ತಾನೆ ಅಷ್ಟೇ ಅವನ ಆಮೇಲೆ. ಸೊ ಬನ್ನಿ ಹೋಗೋಣ. ಸೊ ಹಿಂದೆ ಇಟ್ಕೊಂಡಿರೋಣ ಗೈಸ್, ಗೊತ್ತಾಗ್ಬಿಟ್ರೆ ನಿಮ್ಗೆ ಕಷ್ಟ. ಎದ್ದೇಳೋ ಎದ್ದೇಳೋ. ಡುಮ್ಮಿ ನಿಂಗೆ ಹೊಡಿತೀನಿ ಸರ್ರಿಗೆ ನಿಜವಾಗ್ಲು. ಬೆಳಗ್ಗೆ ಏನಪ್ಪ ಇವಳು ನೋಡಿಲ್ಲಿ. ಎಚ್ಚರ ಆಗಿದ ತಕ್ಷಣ ಇವಳು ಮುಖ ಇವಳು ಫೋನ್. ಏನು ನನ್ ಮುಖ ನೋಡಿದ್ರೆ ಒಳ್ಳೇದಾಗುತ್ತೆ ನಿನಗೆ? ಆಯ್ತಾಯ್ತು ಎದ್ದೋಳ್ ಬೇಗ. ಅವ್ನು ಸ್ವಲ್ಪ ಜಾಸ್ತಿ ತಾಳ್ಮೆ ಗೈಸ್. ಅವನಷ್ಟು ಬೇಗ ಇರಿಟೇಟ್ ಆಗೋ ಮನುಷ್ಯ ಅಲ್ಲ. ಸೊ ನೋಡೋಣ ಏನೇನು ಬೇರೆ ಬೇರೆ ಥರ ಮಾಡ್ಬೋದು ಅಂತ. ತುಂಬ ಕೆಲಸ ಇದೆ ಬೇರೆ ಇವತ್ತು, ಹಂಗೆ ಎಲ್ಲ ಮ್ಯಾನೇಜ್ ಮಾಡೋಣ ಗೈಸ್. ನೋಡೋಣ. ಅವ್ನು ಹೆಂಗಿದ್ರು ನಾಳೆ ಮತ್ತೆ ವಾಪಸ್ ಹೊರಟ್ಬಿಡ್ತಿದ್ದಾನೆ ಆಫೀಸ್ಗೆ ಅಂತ, ಬೆಂಗಳೂರಿಗೆ. ಸೊ ಇನ್ನು ಯಾವತ್ತು ಬರ್ತಾನೋ ಗೊತ್ತಿಲ್ಲ. ಸೊ ಇವತ್ತು ಏನಾದರೂ ಸರಿ, ಇವತ್ತು ಫುಲ್ ಇರಿಟೇಟ್ ಮಾಡ್ಬಿಡ್ಬೇಕು ಗೈಸ್ ಅವನ್ನ. ನೋಡೋಣ ಬನ್ನಿ. ಗುಂಡುಮ್ಮು ಇವಾಗ ಎದ್ದಿದೆ, ಸ್ವಲ್ಪ ನಮ್ ಗುಂಡು ಮರಿ ಇವಾಗ ಎದ್ದಿದೆ. ನೋಡಿ ಹೆಂಗ್ ಕೂತಿದೆ ಬೆಳಗ್ಗೆನೆ. ಗೈಸ್ ಇವಳೇನೋ ರೀಲ್ ಹಾಕಿದಾಳಂತೆ, ಅದಕ್ಕೆ ನಾನು ಲೈಕ್ ಕಮೆಂಟು ಎಲ್ಲ ಮಾಡ್ಬೇಕಂತೆ. ಇದ್ಯಾವತ್ ಗೈಸ್ ಇವಳು ಹಾಕ್ಬಿಟ್ಟು ಬಂದ್ಬಿಟ್ಟು ನನ್ನ ಹತ್ರ ಲೈಕ್ ಮಾಡೆ, ಶೇರ್ ಮಾಡೆ, ಕಮೆಂಟ್ ಮಾಡೆ. ಗೈಸ್ ಅವಳು ಪ್ರತಿ ದಿವಸ ವ್ಲಾಗ್ ಹಾಕ್ದಾಗೂ ಹೇಳ್ತಾಳೆ, ಚುಚ್ಚು ಒಂಚೂರು ಓಡಿಸ್ದಾಗ ನೋಡು, ನಿಮ್ಮಮ್ಮ ಅಪ್ಪಂದ್ರಲ್ಲೂ ಎಲ್ಲ ಹಾಕ್ಬಿಟ್ಬಿಡು. ಗೈಸ್ ಅವನಿಗೆ ಏನಂದ್ರೆ ಅವ್ನ ರೂಮ್ ಮಾತ್ರ ಫುಲ್ಲು ನೀಟಾಗಿ ಇಟ್ಟಿರ್ಬೇಕು ಗೈಸ್. ರೂಮ್ ಏನಾರ ಗಲೀಜ್ ಮಾಡಿದ್ರೆ ಸಖತ್ ಕೋಪ ಬರುತ್ತೆ ಅವನಿಗೆ. ಸೊ ಇವಾಗ ನೋಡೋಣ, ಅವ್ನ ರೂಮ್ ಎಲ್ಲ ಸ್ವಲ್ಪ ಗಲೀಜ್ ಮಾಡೋಣ. ಏನ್ ಮಾಡೋಣ ಗೈಸ್. ನಿಜ ಹೊಡಿತೀನಿ ನಿನಗೆ. ಸುಮ್ಮನಿರು. ಏನ್ ಮಾಡಕ್ ಬಂದೆ? ಇದೇನು ಬೆಳಗ್ಗೆ ಒಳ್ಳೆ ಕತೆ ಏನು ಫುಲ್. ಅಮ್ಮ ಹೊಡಿತೀನಿ, ನಿಜ ಹೊಡಿತೀನಿ. ಹೋಗಿ ಡುಮ್ಮಿ ಎಲ್ಲ ಕಷ್ಟ ಕಡೆ ಮತ್ತೆ ವಾಪಸ್ ಹಾಕೋದು. ನಿಂದರೆ ಎಲ್ಲ ಬಿಸಾಕಿರ್ತಿ ಹಂಗೆ ಒಳ್ಳೆ, ನಂದು ಒಳ್ಳೆ ಅಸಹ್ಯವಾಗಿ ಮಾಡ್ಕೊಂಡು ಉಡ್ಸ್ಕೊಂತೀನಿ. ನಿಜ ಡುಮ್ಮಿ ಸುಮ್ಮನಿರೇ ಎಲ್ಲ ಮಾಡ್ಕೋ. ಯಾಕೋ ಏನೋ ಮಿಸ್ ಹೊಡಿತಿದೆ ಗೈಸ್. ಅವ್ನಿಗೆ ಏನಾರ ಗೊತ್ತಾಗ್ತಿದ್ಯಾ ಅಂತ ನಂಗೆ ಯಾಕೋ ಡೌಟ್ ಬರ್ತಿದೆ. ಅಷ್ಟೆಲ್ಲ ಏನಿಲ್ಲ, ನೋಡೋಣ ಇನ್ನ ಏನೇನು ಮಾಡಬೇಕು ಎಲ್ಲ ಯೋಚನೆ ಮಾಡ್ತೀನಿ ಗೈಸ್. ಗೊತ್ತಾ? ಸೊ ಇವಾಗ ನಮ್ಮ ಅಣ್ಣಂಗೆ ಏನೋ 10:30 ಹಂಗೇನೋ ಮೀಟಿಂಗ್ ಇದೆಯಂತೆ ಅವನಿಗೆ ಆಫೀಸಿನ ಕೆಲಸ. ಸೊ ಆ 10:30ಗೆ ಹೆಂಗಾರು ಮಾಡಿ ಏನಾರು ಮಾಡಬೇಕು ಗೈಸ್. ಅವ್ನ ಲ್ಯಾಪ್ಟಾಪು ಬಚ್ಚಿಡ್ಬೇಕು ಗೈಸ್. ಹೆಂಗೆ ನನಗೆ ಗೊತ್ತಾಗ್ತಾ ಇಲ್ಲ. ಅವ್ನಿಗೆ ಏನು ಮಾಡ್ತಾನೋ ಅದು ಗೊತ್ತಿಲ್ಲ ನನಗೆ. ಬಿಕಾಸ್ ಅವ್ನ ವರ್ಕಲ್ಲಿ ಅಂದರೆ ಕ್ಲೀನಿಂಗಲ್ಲಿ ಏನೋ ಸುಮ್ಮನಾಗ್ಬಿಟ್ಟ. ವರ್ಕ್ ಅಂದರೆ ಸಿಕ್ಕಾಪಟ್ಟೆ. ಅಫ್ಕೋರ್ಸ್ ಅವನಿಗೆ ಕೋಪ ಬಂದೇ ಬರುತ್ತೆ. ನೋಡೋಣ ಹೆಂಗಾರು ಮಾಡಿ ಒಂದು 2 to 3 minutes, 10 minutes, 5 minutes ಅಷ್ಟೇ ಗೈಸ್, ಆಮೇಲೆ ಕೊಟ್ಬಿಡ್ತೀನಿ. ಏನೋ ಗೈಸ್ ಅವನು
ಏನೋ ಲ್ಯಾಪ್ಟಾಪಲ್ಲಿ ವರ್ಕ್ ಮಾಡ್ತಿದ್ದಾನೆ. ಸೊ ಅವ್ನು ಇವಾಗ ಸ್ನಾನಕ್ಕೆ ಹೋಗ್ತಾನೆ ಅನ್ಸುತ್ತೆ, ಗೊತ್ತಿಲ್ಲ, ನೋಡೋಣ. ಸ್ನಾನಕ್ಕೆ ಹೋಗಿದ ತಕ್ಷಣ ಒಂದು ಲ್ಯಾಪ್ಟಾಪ್ ಎತ್ಕೊಂಡ್ಬರೋಣ, ನೋಡೋಣ ಗೈಸ್, ತಡೀರಿ. ಇವಾಗ ಅವನು ಸ್ನಾನಕ್ಕೆ ಹೊರಟಿದ್ದಾನೆ, ನಾನು ಎಲ್ಲ ರೆಡಿ ಆಗ್ಬಿಟ್ಟು ಬಂದ್ಬಿಟ್ಟೆ. ಸೊ ಲ್ಯಾಪ್ಟಾಪ್ನ ನೀಟಾಗಿ ಎತ್ಕೊಂಡು ಬರೋಣ ಗೈಸ್, ನೋಡೋಣ. ಸೊ ಹೋದ ಈಗ. ಸೊ ಲ್ಯಾಪ್ಟಾಪ್ ಗೈಸಿದ್ದು ಇಟ್ಕೊಂಡು ಹೋಗೋಣ ಬನ್ನಿ ಗೈಸ್, ಎಲ್ಲ ಎತ್ತಿಟ್ಬಿಡೋಣ. ಫಸ್ಟ್ 100% ಬೆಳಗ್ಗೆಯಿಂದ ಮಾಡೋದಕ್ಕೆ ಆಲ್ರೆಡಿ ಸ್ವಲ್ಪ ಡೌಟ್ ಬಂದಿದೆ. ಸೊ ಎಲ್ಲನ ಬಚ್ಚಿಟ್ಬಿಡೋಣ. ಫಸ್ಟ್ ನನ್ನ ರೂಮ್ಗೆ ಬರೋದು 100%, ಫಸ್ಟ್ ನನ್ನ ರೂಮ್ಗೆ ಬರೋದು ಅವನು ನೋಡೋದಕ್ಕೆ. ಸೊ ಫುಲ್ಲು ಒಳಗಡೆ ಎತ್ತಾಕಿ ಬಟ್ಟೆ ಹಾಕ್ಬಿಡೋಣ. ಸ್ವಲ್ಪ ಮೆಸ್ಸಿದೆ ಗೈಸ್, ಡೋಂಟ್ ಮೈಂಡ್ ಗೈಸ್. ನಾನು ಅದೇ ಗ್ಯಾಪಲ್ಲಿ ಸ್ವಲ್ಪ ನಾನು ರೆಡಿ ಆಗಿಬಿಟ್ಟೆ. ನಾನು ಶಾಪಿಗೆ ಹೊರಡ್ಬೇಕಾಗಿತ್ತು, ಟೈಮಾಗಿ ಹೋಗಿದೆ. ಅವನಿಂದ ಸ್ನಾನ ಮುಗಿಸ್ಕೊಂಡು ಬಂದಿಲ್ಲ ಗೈಸ್. ನೋಡೋಣ ಬಂದಿದ ತಕ್ಷಣ ಏನು ರಿಯಾಕ್ಷನ್, ಏನಾಗುತ್ತೆ ಗೊತ್ತಿಲ್ಲ. ಫುಲ್ಲು ಭಯ ಆಗ್ತಿದೆ. ಸೊ ನೋಡೋಣ ಗೈಸ್. ಅಕ್ಕ, ನಿಮ್ಮ ಗಂಡಂಗೆ ಇವತ್ತು ಇರಿಟೇಟಿಂಗ್ ಮೈ ಬ್ರದರ್ ಫಾರ್ 24 hours ಮಾಡ್ತಿದ್ದೀನಿ, ನಿಮ್ಗೆ ಏನು ಅನಿಸ್ತದೆ? ಚೆನ್ನಾಗಿ ಇರಿಟೇಟ್ ಮಾಡು ಅನ್ಸುತ್ತೆ. ಗೈಸ್ ನಾನು ಅದೇ ಗ್ಯಾಪಲ್ಲಿ ರೆಡಿ ಆಗಿಬಿಟ್ಟೆ, ಶಾಪಿಗೆ ಹೊರಡ್ಬೇಕಾಯ್ತು, ಟೈಮ್ ಆಗೋಗಿದೆ. ಇಟ್ ಈಸ್ ಆಲ್ರೆಡಿ 10 o'clock ಏನೋ ಆಗಿಬಿಟ್ಟಿದೆ. ಅವನಿಗೆ 10:30ಗೆ ಮೀಟಿಂಗು. ಸೊ ಅವನಿನ್ನ ಸ್ನಾನ ಮುಗಿಸ್ಕೊಂಡು ಬಂದಿಲ್ಲ. ನೋಡೋಣ ಗೈಸ್, ಇಲ್ಲೇ ನಾವು ಸುಮ್ಮನೆ ಕೂತಿರ್ತೀವಿ ನಮ್ಮ ಪಾಡಿಗೆ ನಾವು. 100% ನನ್ನ ರೂಮ್ಗೆ ಫಸ್ಟ್ ಬರೋದು. ಸೊ ನೋಡೋಣ ಏನು ಮಾಡ್ತಾನೆ ಅಂತ. 2000 years later. ಗೈಸ್ ಮೋಸ್ಟ್ಲಿ ಇವಾಗ ಬರ್ತಾನೆ ಅನ್ಸುತ್ತೆ. ಲ್ಯಾಪ್ಟಾಪ್ ಕೂಡ ಏನು ಲ್ಯಾಪ್ಟಾಪು? ನನ್ನ ಲ್ಯಾಪ್ಟಾಪ್ ನಿನ್ನ ಹತ್ರ ಇದೆ ಅಂತ ಗೊತ್ತು, ಓವರ್ ಆಗಿ ಆಡ್ಬೇಡ. ಇಲ್ಲ, ನನ್ನ ಹತ್ರ ನಿಜವಾಗ್ಲೂ ಲ್ಯಾಪ್ಟಾಪ್ ಯಾವುದು 6 minutes ನಾನು ಮೀಟಿಂಗ್ ಇದೆ, ಮುಚ್ಚು ಕೊಡು. ಇಲ್ಲ ಕಣ, ಮತ್ತೆ ಅಲ್ಲೇ ಇಟ್ಟಿದ್ದೀನಿ. ನನ್ನ ಅಕ್ಕ ನನ್ನ ಬೆಡ್ ಮೇಲೆ ಇಟ್ಟಿದ್ದೀನಪ್ಪ. ಅಕ್ಕನ್ ಕೇಳು ಒಂದ್ಸರಿ, ಎಲ್ಲಿ ನೋಡಿ ಹೇಳ್ತೀರ ನಾಗ್ಲಿ ಎಲ್ಲ ಮಾಡ್ಕೊಂಡೆ ಬಂದಿರೋದು. ನನಗೆ ಗೊತ್ತು, ನೀವು ಬೆಳಗ್ಗೆಯಿಂದ ವಿಡಿಯೋ ಮಾಡ್ಬೇಕಾದ್ರೆ ಗೊತ್ತಾಯ್ತು 100% ನೀನು ಎತ್ಕೊಂಡು. ನಾನು ನಿಜವಾಗ್ಲೂ ಎತ್ಕೊಂಡಿಲ್ಲ. 6 minutes ಇಲ್ಲ, ನನ್ನ ಹತ್ರ ನಿಜವಾಗ್ಲೂ ಇಲ್ಲ. ನನ್ನ ಹತ್ರ ಇಲ್ಲ. ಲ್ಯಾಪ್ಟಾಪ್ ಇಲ್ಲ ಅಂದ್ರೆ ಮತ್ತೆ ಸರಿ ಹೋಗಲ್ಲ ಕಣೆ, ಮೀಟಿಂಗ್ ಅಟೆಂಡ್ ಮಾಡಕ್ಕಾಗಲ್ಲ. ನಿಂದು ಒಳ್ಳೆ ಕತೆ, ನಿಂದು ಇರಿಟೇಟಿಂಗ್ ಎಲ್ಲ ಬೆಳಗ್ಗೆ ಬೇರೆ ತರ ಮಾಡ್ಕೋ, ವರ್ಕ್ ಹತ್ರ ಎಲ್ಲ ಬರ್ಬೇಡ ನೀನು. ಏನ್ ಇರಿಟೇಟಿಂಗು? ನಿಜ ಬೇಡ, ಸೀರಿಯಸ್ ಆಗಿ ನೋಡು, ಸುಮ್ಮನೆ ಹೇಳ್ತೀನಿ. ನನ್ನ ಹತ್ರ ಇಲ್ಲ. ಹುಡುಮಿ ನನ್ನ ಹತ್ರ ಇಲ್ಲ ಕೌಶು, ಬೇಕಾದ್ರೆ ಹುಡ್ಕೋ, ನನ್ನ ರೂಮಲ್ಲಿ ಎಲ್ಲ ಫುಲ್ ಹುಡ್ಕೋ. ಹುಡುಕೋ ಅಂತಾನೆ ನೀಟಾಗಿ ಮಾಡಿರ್ತೀಯ. ಹುಡುಕ್ಲಿ ಕಂಟೆಂಟ್ ಆಗ್ಲಿ ಅಂತ ಮುಚ್ಕೊಂಡ್ಬಿಡ. ಇಲ್ಲ, ನನ್ನ ಹತ್ರ ನಿಜವಾಗ್ಲೂ ಇಲ್ಲ. ಪ್ಲೀಸ್ ಸುಮ್ಮನೆ ಇಲ್ಲ. 6 minutes ಅಲ್ಲ, ಇನ್ನ ಪ್ರಿಪರೇಷನ್ ಎಲ್ಲ ಓಪನ್ ಎಲ್ಲ ಮಾಡ್ಕೋಬೇಕು, ಲಾಗಿನ್. ಇಲ್ಲ ನನ್ನ ಹತ್ರ. ಡುಮ್ಮಿ ಕೊಡು, ಡುಮ್ಮಿ ಇಲ್ಲ ನನ್ನ ಹತ್ರ. ಕೊಡು ನೋಡಿ, ಡುಮ್ಮಿ ಹಿಂಗ ಆಡ್ತಾರೆ. ಕೊಡ್ಡುಮ್ಮಿ ಪ್ಲೀಸ್, ಸುಮ್ಮನೆ ಎಲ್ಲ ವಿಡಿಯೋ ಎಲ್ಲ ಮಾಡ್ಕೊಂಡ್ ಕೂತ್ಕೋಬೇಡ ನೀನು. ಇವಾಗ ಟೈಮ್ ಇಲ್ಲ. ಅಷ್ಟೇ ಉಳ್ವಾಸಿ, ನನ್ನ ಮೀಟಿಂಗ್ ಅಲ್ಲಿ ಇನ್ನೇನು ಕಂಟೆಂಟ್ ನಿಂದು? ಯಾಕೆ ಕಿರ್ಚಾಡ್ತಾ ಇದೀಯಾ? ಕಿರ್ಚಾಡ್ತಿದ್ಯಾ? 5 minutes ಕಣೆ, 6 minutes ಇದೆ, 5 minutes ಆಯ್ತು. 5 minutes ಅಲ್ಲಿ ಓಪನ್ ಮಾಡಿ ನೋಡ್ಕೊಂಡು ಎಲ್ಲ ಸೆಟ್ ಮಾಡ್ಕೊಳ್ಳೋದು ಬೇಡ ಮೀಟಿಂಗ್ಗೆ? ಇಲ್ಲ, ನನ್ನ ಹತ್ರ ನಿಜವಾಗ್ಲೂ ಇಲ್ಲ ಕೌಶಿಕ್. ನೀನ್ ನೋಡ್ಕೋಬೇಕಿದ್ರೆ ನನ್ನ ರೂಮ್ ಎಲ್ಲ ಫುಲ್ ಹುಡುಕೋ, ಎಲ್ ಬೇಕಾದ್ರೆ ಹುಡುಕೋ, ನಾನು ಎತ್ಕೊಂಡಿಲ್ಲ. ನೀನ್ ಯಾಕೆ ಹಿಂಗ ಆಡ್ತೀಯ ಡುಮ್ಮಿ? ಆಯ್ತು, ಡುಮ್ಮಿ ಎತ್ಕೊಂಡಿಲ್ಲ. ಸೊ ಅವನು ಇಲ್ಲಿ ಮತ್ತೆ ಅವನ ರೂಮ್ಗೆ ಹೋಗಿ ಅಕ್ಕನ ಕೇಳ್ತಿದ್ದ, ಎಲ್ಲಿದೆ, ಅವಳು ಬಂದಿಲ್ಲ ಅದಂತ ಏನೋ ಕೇಳ್ತಾ ಇದ್ನಂತೆ. ಸೊ ಅದು ಕಾನ್ವರ್ಸೇಷನ್ ನಡೀತಾ ಇರೋದು ಇಲ್ಲಿ. ಸೊ ಅದೇ ಟೈಮಲ್ಲಿ ನಾನು ಹೋಗಿ ಸಿಗಾಕೊಂಡ್ಬಿಟ್ಟೆ ಗೈಸ್. ಇಲ್ಲೇ ತಪ್ಪು ಮಾಡಿದ್ದು ನಾನು ಫಸ್ಟ್ ಆಫ್ ಆಲ್. ಮತ್ತೆ ಇಲ್ಲೂ ಬಂದು ವಿಡಿಯೋ ಮಾಡಿದ್ದೆ. ನಿಜವಾಗ್ಲೂ 100% ಇಲ್ಲ, ನಾನು ನಿಜ ಎತ್ಕೊಂಡಿಲ್ಲ. ನನ್ನ ಹತ್ರ ನಾನು ಸುಮ್ಮನೆ ಕಂಟೆಂಟ್ ಆಗುತ್ತೆ ಅಂತ ಮಾಡ್ತಿದ್ದೀನಿ ಅಷ್ಟೇ. ನಾನು ನಿಜವಾಗ್ಲೂ ಎತ್ಕೊಂಡಿಲ್ಲ. ನಾನು ನಿಜವಾಗ್ಲೂ ಎತ್ಕೊಂಡಿಲ್ಲ. ಸೀರಿಯಸ್ ಸಿಟ್ ಬರ್ತಿದ್ಯಾ? ನಂಗೆ ನಗು ಬರ್ತಿದೆ ಮುಖ ನೋಡಿ ನಿಂದು, ಬಟ್ ಬರ್ತಿದೆ, ಸಿಟ್ ಬರ್ತಿದೆ. ಇಲ್ಲ, ನನ್ನ ಹತ್ರ ನಿಜವಾಗ್ಲೂ ಇಲ್ಲ. ನಿಜ ಡುಮ್ಮಿ, ಟೈಮ್ ಇಲ್ಲ ಕಣೆ, 4 minutes ಇದೆ. ನಂಗೆ ಹೊಡೆದ್ ಬಿಡ್ತೀನಿ, ನಂಗೇನ ಎದ್ದಿ ಬೇಡ ನೀನು. ಇಲ್ಲ ಕೌಶಲ್, ನನ್ನ ಹತ್ರ ಇಲ್ಲ. ಹೆಂಗಿರ್ಸ್ತಾಳ ಒಳ್ಳೆ ವರ್ಕಿಗೆ ಹಾಳು ಮಾಡ್ಬಾರ್ದು. ನೀನ್ ವರ್ಕಿಗೆ ಏನಾರು ಹಾಳು ಮಾಡ್ತೀನ ನಾನು? ನಿನ್ ಮಾತ್ರ ವರ್ಕ್ ಮಾಡ್ಕೊಂತಿದ್ಯಾ ವಿಡಿಯೋ ಮಾಡ್ಕೊಂಡು? ನನಗೆ ನಿಜವಾಗ್ಲೂ ನನ್ನ ಹತ್ರ ಇಲ್ಲ. ಡುಮ್ಮಿ ಹೊಡಿತೀನಿ. ಅಕ್ಕ, ನೀವೇನಾರ ನೋಡಿದ್ರಾ ನಾ ಎತ್ಕೊಂಡ್ ಹೋಗಿದ್ದು? ಅಲ್ಲ, ನನ್ ಮೇಲೆ ಹಾಕಿದಾರೆ. ಎಲ್ಲಾರು ಇಲ್ಲ ಅಂತಾನೆ ಅಂತಾರೆ. ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಾರಣ ವಿಡಿಯೋ ಮಾಡ್ಕೊಂಡು ಇವಳು ಏನೋ ಬಾರಿ ಸೆಕ್ಯೂರಿಟಿ ಇವಳ್ದೇನೋ ಹೊಡೆದ್ ಬಿಡ್ತಾರೆ ಇವ್ರು ಯಾರನ್ನ ಅಂತ.
ಇಲ್ಲ ಕ್ವಶನ್ ಆತರ ನಿಜವಾಗ್ಲೂ ಇಲ್ಲ, ನಾನು ಹೇಳ್ತಿದ್ದೀನಿ ನಿಜವಾಗ್ಲೂ ನನ್ನ ಹತ್ರ ಇಲ್ಲ ಕ್ವಶನ್ ಎತ್ಕೊಂಡಿಲ್ಲ. ನಿಜ 3 minutes ಆಯ್ತು ಕಣೆ, ಕೊಡೆ. ನನ್ನ ಹತ್ರ ನಿಜವಾಗ್ಲೂ ಇಲ್ಲ. 3 ನಿಮಿಷ ನಿಂಗೆ ಕಂಟೆಂಟ್ ಸಿಕ್ಕಿಲ್ವ, ಕೊಡು ಸಾಕು ಹೋಗ್ಲಿ. ನಾ ಏನ್ 3 ನಿಮಿಷ ನಾನ್ ಹತ್ರ ಇಲ್ಲ ಕ್ವಶನ್, ಏನಾದ್ರು ಮಾಡ್ಕೊ, ನನಗ್ ಗೊತ್ತಿಲ್ಲ. ಅಮ್ಮನ್ ಕೇಳು, ಇವಳು ಬೇರೆ ವಿಡಿಯೋ ಮಾಡ್ಕೊಂಡು ಕೂತ್ಕೊಂಡು ಹೇಳಿ. ಆ ಅಮ್ಮನ್ನ ಕೇಳು ಒಂದ್ಸರಿ. ಅಮ್ಮ ಕೆಳಗಡೆ ಇಟ್ಕೊಂಡಿಲ್ಲ, ವರ್ಕ್ ಮಾಡ್ಕೊಂಡು ಮುಚ್ಕೊಂಡ್ ಕೊಡೆ. 2 minutes ಇದೆ, ನಾನು ಓಪನ್ ಮಾಡ್ಕೊಂಡು ನೋಡ್ಕೋಬೇಕು. ಒಳ್ಳೆ ನೋಡು, ನಗ್ಬೇಡ ನೀನು, ನಿಜವಾಗ್ಲೂ ನಗ್ಬೇಡ. ಏನು ನನ್ನ ಹತ್ರ ಇಲ್ಲ. ಗೈಸ್ ಇವ್ ನಿಂಗ ಆಡ್ತಿರೋದ್ ನೋಡಿ ನನಗ್ ನಗು ಬರ್ತಿದೆ. ನಗು ಬರುತ್ತೆ ನಿಂಗೆ. ಕೊಡೆ, ನನ್ನ ಹತ್ರ ಇಲ್ಲ. ನಿಜ ರಪ್ಪ ಅಂತ ಪಟ್ ಅಂತ ಕೊಡ್ತೀನಿ, ಸೀರಿಯಸ್ಲಿ. ಎಷ್ಟು ವರ್ಷ ಆಗಿದೆ ಕೊಟ್ಟಿ, ಪಟ್ಟ ಇನ್ನೊಂದು ಕೊಡ್ತೀನಿ. ಕೊಡು ಕೊಡೆ ಡುಮ್ಮಿ, ಕೊಡೆ ಕೊಡು ಡುಮ್ಮಿ, ಕೊಡ್ಸ ಕೈಲಿ ಕೊಡೆ. ಕೊಡು ಹರ್ಷಿತಾ, ನಿಜ ನೋಡಿ ಹೇಳ್ತಿದ್ದೆ ನೋಡು, ಹರ್ಷಿತಾ ಅಂತ ಕರಿತಾ ಇದೀನಿ, ನಿಜ ಉಡ್ಸ್ಬೇಡ ನಂಗೆ. ಇನ್ 1 minute ಇದೆ ನಂಗೆ, ನೋಡಿ ಕಿಸಿತಿರೋದ್ ನೋಡಿ, ಹೆಂಗ್ ಕಿಸಿತಿ ಹೇಳೋಳು. ಕೊಡೆ, ಏನಾರ ಕೊಡ್ತೀನಿ, ಕೊಡ್ತೀನಿ. ಹುಡುಗೋಸೇನು ಏನು ಕೊಡ್ಸಲ್ಲ ನಂಗೆ. 1 minute ಅಲ್ಲಿ ಮೀಟಿಂಗ್ ಇದೆ, ಮುಚ್ಕೊಂಡು ಕೊಡು, ಓವರ್ ಆಗಿ ಆಡ್ಬೇಡ. ಇನ್ನು 1 minute ಇದೆ ನಂಗೆ. ಪಪ್ಪ ಬನ್ನಿ ಗೈಸ್, ಕೊಡ್ಬೇಡ, ವರ್ಕಿಗೆಲ್ಲ ಏನು ಮಾಡ್ಬಾರ್ದು ಆಮೇಲೆ. ಯಪ್ಪ ದೇವ್ರೆ, ಈ 1 minute ಅಲ್ಲಿ ಇಂಥವೆಲ್ಲ ಮಾಡ್ಬೇಡ ಡುಮ್ಮಿ. ಏನೋ ತಡಿ ಕೊಡ್ತೀನಿ. ಮೊದ್ಲೇ ಮೆಸ್ಸು ನಿಂದೆಲ್ಲ, ಅದ್ರಲ್ಲಿ ಎಲ್ಲೋ ಇಟ್ಟಿರೋ ಲ್ಯಾಪ್ಟಾಪ್ ಎಲ್ಲ ಹಾಳು ನೋಡು. ನೋಡಿ ಗೈಸ್, ಎಷ್ಟು ಓವರ್ ಆಗಿ ಆಡ್ತಲ್ಲ. ಮೀಟಿಂಗ್ ಸ್ಟಾರ್ಟ್ ಆದ್ಮೇಲೂ ಹಿಂಗ್ ಆಡ್ತಲ್ಲ ನೋಡು. ಗೋ ಗೋ ಗೋ, ಹೋಗು ಬೇಗ. ಪಾಪ ಗೈಸ್, ಪಾಪ ಅಂತ ಕೊಟ್ಟಿದ್ದೀನಿ, ವರ್ಕಿಗೆಲ್ಲ ಹಂಗ್ ಮಾಡ್ಬಾರ್ದು ಅಂತ. ಆಲ್ರೆಡಿ ನಮ್ಮ ಅಣ್ಣಂಗೆ ಗೊತ್ತಾಗೋಗಿದೆ ನಾನು ಇರಿಟೇಟ್ ಮಾಡ್ತಿದ್ದೀನಿ ಅಂತ, ಅವಾಗ್ಲೇ ಹೇಳ್ಬಿಟ್ಟ. ಸೊ ಪಾಪ ಅಂತ ವರ್ಕ್ ಅಂತ ಕೊಟ್ಬಿಟ್ಟೆ ಗೈಸ್. ಅಂದ್ರು ಬಿಡಲ್ಲ, ಇವತ್ತು ಅದ್ ಏನಾಗುತ್ತೋ ಆಗ್ಲಿ, ಗೊತ್ತಾದ್ರೂ ಮಾಡ್ತೀನಿ ಗೈಸ್, ಆಗ್ಲಿ. ಏನಂತೀಯ? ಗೆಟ್ ರೆಡಿ ಟು ಸಿ ಮೈ ಆಕ್ಚುಯಲ್ ಟೆಂಪರ್. ತನಕ ಏನೋ ಪಾಪ ಅಂತಿದ್ದೆ. ಸೊ ಗೈಸ್, ನಂದು ಇವಾಗ ಕೆಲಸ ಮುಗೀತು. ಸೊ ಇವಾಗ ಮತ್ತೆ ಮನೆಗೆ ಹೋಗ್ತಾ ಇದ್ದೀನಿ. ಮತ್ತೆ ಸಿಕ್ಕಾಪಡೆ ಪ್ರ್ಯಾಂಕ್ಸ್ ಮಾಡೋಣ, ನಮ್ಮ ಅಣ್ಣನಿಗೆ ಸಖತ್ ಇರಿಟೇಟ್ ಮಾಡೋಣ ಅಂತ ಇವಾಗ ಮನೆಗೆ ಹೋಗ್ತಿದ್ದೀನಿ. ಹೋಗ್ತಾ ಕೆಲವೊಂದು ಪ್ರಾಡಕ್ಟ್ಸ್ ತೊಗೊಂಡು ಹೋಗ್ಬೇಕು. ಸೊ ಹೋಗ್ತಾ ಅದನ್ನು ತೊಗೊಂಡು ಹೋಗ್ತೀನಿ ನಂಗೆ. ಸೊ ಗೈಸ್, ನಾನು ಮೋರಿಗೆ ಬಂದಿದ್ದೆ. ಸೊ ಕೆಲವೊಂದು ಐಟಮ್ಸ್ ತೊಗೊಳ್ಳೋಣ ಅವನಿಗೆ ಇರಿಟೇಟ್ ಮಾಡೋಕ್ಕೆ ಅಂತ. ಏನೂ ಸಿಕ್ತಿಲ್ಲ, ಹುಡುಕ್ತಾನೆ ಇದ್ದೀನಿ ಅವಾಗ್ಲಿಂದ. ಸೊ ನೋಡೋಣ, ಅವನು ಏನಾರ ಸಿಕ್ಕಿದ್ರೆ ಹೋಗಿ. ಈಗಷ್ಟೇ ಇಷ್ಟು ತೊಗೊಂಡಿದ್ದೀನಿ, ಇದ್ರಲ್ಲಿ ಸ್ವಲ್ಪ ಐಡಿಯಾಸ್ ಮಾಡಬೇಕು. ನೋಡೋಣ ಗೈಸ್, ಬನ್ನಿ. 6 hours later. ನೀನ್ ನನಗ್ ಕೊಡ್ತಾ ಇದೀಯ, ಒಂದ್ ದಿವ್ಸ ಒಂದನ್ ಕೊಟ್ಟೋಳಲ್ಲ ಇವಳು. ಇಷ್ಟೊಂದು ಅಮ್ಮ ಬಾಯಿ ಮೂತಿ ಮೇಲೆ ಅದುಮ್ತಾಳೆ. ಆಯ್ತು, ಹಾಕೋತೀನಿ ನಾನು, ಹಾಕೋತೀನಿ. ಇಲ್ಲೆಲ್ಲ ನೋಡಮ್ಮ, ಹರಿಟ್ ಮಾಡ್ಬೇಕು. ಒಳ್ಳೆ ಆಗತ್ತೆ. ಉರಿತಾ ಇದೆ ಎಲ್ಲ. ಹರಟ್ ಮಾಡ್ತಾಳೆ ಇವಳು, ನನ್ಗೆ ಇರಿಟೇಟ್ ಮಾಡಲ್ಲ, ಹರಟ್ ಮಾಡ್ತಾಳೆ. ಹರಟ್. ನಮ್ಮ ಅಮ್ಮನ ರಿಯಾಕ್ಷನ್ ನೋಡಿ ಗೈಸ್. ಸುಮ್ನೆ ಏನ್ ಹಸಿದ, ತೀರಾ ಆಡ್ಬೇಡ ಕಣೆ. ಏನು ಇರಿಟೇಟ್ ಆಗಿದೆ ಅಣ್ಣ, ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಲ್ಲ ಕೆಂಪು ಹೋಗ್ಬಿಡುತ್ತೆ, ಏನ್ ಗೊತ್ತೆ ನೋಡು, ವಿಡಿಯೋ ಮಾಡ್ತಿದ್ದು ಇದೆಲ್ಲ ಪಾಪ ಗೈಸ್, ಉರಿತಿದೆ ಅಂತ ಗೈಸ್. ಪಾಪ ಮೂತಿ ಫುಲ್ ಬಾಯಿ ಒಳಗೆ ಹಾಕ್ಬೇಕು, ಬಾಯಿ ಮೇಲೆ ಹಾಕ್ಬಿಟ್ಟು ಏನ್ಬಿಟ್ಲು. ಗೈಸ್, ಅವ್ನು ಡಯಟರ್ ಇದಾನಂತೆ. ಸೊ ಜಾಸ್ತಿ ತಿನ್ನಲ್ವಂತೆ ಗೈಸ್. 1-2-3 ಸರಿ ಆಗ್ಲಿ ತಿಂದಿದ್ದು, ಇವಾಗ ಡಯಟ್ ಅಂತೆ. ಒಂದ್ಸತಿ ಮುದ್ದೆ, ಒಂದ್ಸತಿ ಅನ್ನ ಸೊಪ್ಪು, ಇನ್ನೊಂದ್ಸತಿ ಅನ್ನ ಮಜ್ಜಿಗೆ, ಅಷ್ಟೇ ಡಯಟ್. ಅದು ಡಯಟ್ ಅಂತೆ ಗೈಸ್. ಇವಳು ಏನಾದ್ರು ಆಗ್ತಾಳೆ ಅಂದಾಗ ನಾನು ಡಯಟ್ ಅಂತ ಹೇಳ್ತೀನಿ. ಅವನಿಗೆ ಭಯ ಪಡ್ತಿದ್ದಾನೆ ಗೈಸ್, ಭಯ. ನನ್ ಕಂಡ್ರೆ ಭಯ. ಏನಂತ್ಯಾ? ಭಯ ಆಗ್ತದೆ. ಇವಾಗ ಚೆನ್ನಾಗಿರೋದು. ನಾವ್ ಅಪ್ಪ ಇದ್ದಿದ್ರೆ ಏನ್ ಮಾಡ್ತಿದ್ರು?
ಪಪ್ಪ ಸಾರಿ ಬೈ ಅವ್ರು ನಿಂಗೆ ನೋಡಿ ಗೈಸ್ ಕೇಳಿಸ್ಕೊಳ್ಳಿ, ಇದ್ರಲ್ಲೇ ಗೊತ್ತಾಗುತ್ತೆ ನಿಮ್ಗೆ ನಮ್ಮ ಫ್ಯಾಮಿಲಿಯಲ್ಲಿ ಹೆಂಗ್ ನೋಡ್ತೀರ ನೋಡಿ, ಅಮ್ಮ ಹೆಂಗ್ ನೋಡ್ತೀರ ನೋಡಿ. ನಮ್ಮ ಫ್ಯಾಮಿಲಿಯಲ್ಲಿ ನನ್ನ ಯಾರು ಇಷ್ಟ ಪಡಲ್ಲ ಗೈಸ್. ಈ ನಾಳೆ ಊಟಿಗೆ ಯಾರು ಇಷ್ಟ ಪಡ್ತಾರೆ ಗೈಸ್? ಪಾಪ ನಮ್ಮ ಅಣ್ಣಂಗೆ ಅನ್ನ ಮಜ್ಜಿಗೆಗೆ ಚಟ್ನಿ ಪುಡಿ ಬೇಕಂತೆ. ಪಾಪ ಚಟ್ನಿ ಪುಡಿ ಹಾಕೋಣ ಬನ್ನಿ ಗೈಸ್, ತಗೊಳ್ಳೋ. ಹಾ, ಇನ್ನೊಂದ್ ಸ್ವಲ್ಪ ಬೇಕಾ? ಸಾಕು ಬೇಡ, ಇನ್ನೊಂದ್ ಚೂರ ಪ್ಲೀಸ್ ಡುಮಿ ಎಲ್ಲ ಎಸ್ಬಿಟ್ಯಾ ನೋಡಮ್ಮ. ಅಮ್ಮ ಕಣ್ಣು ಮುಚ್ಬಿಟ್ಟೆ ಅದಕ್ಕೆ ನಾನು. ಅಪ್ಪ ಎಲ್ಲ ಒಳಗ ಹೋಗುತ್ತೆ ಕಣಮ್ಮ, ವರ್ಕ್ ಮಾಡೋದು. ಸೊ ಗೈಸ್, ಇವಾಗ ನಮ್ಮ ಅಣ್ಣಂದು ಊಟ ಆಯ್ತು. ಊಟ ಆದ್ಮೇಲೆ ಡೆಸರ್ಟ್ ಏನಾದ್ರು ತಿನ್ಲೇಬೇಕಲ್ವಾ? ಸೊ ನಾನು ಕೂಡ ಡೆಸರ್ಟ್ ಅವ್ನು ಇವಾಗ ತಿಂತಾನೆ. ನೋಡೋಣ ಬನ್ನಿ. ಮಾಡಂಗಲ್ಜಿ ಮತ್ತು ಚಾಕ್ಲೇಟು ಎರಡು ಮಿಕ್ಸ್ ಮಾಡಿ ಕೊಡ್ತೀನಿ. ನೋಡೋಣ ಬನ್ನಿ ಗೈಸ್. ಸೊ ಗೈಸ್, ಈ ಥರ ಇಟ್ಟಿದ್ದೀನಿ. ಸೊ ಕಾಣಿಸಲ್ಲ, ಮೇಲ್ಗಡೆ ಚಾಕ್ಲೇಟ್ ಇದಂಗೆ ಕಾಣಿಸುತ್ತೆ. ಸೊ ಬನ್ನಿ ಗೈಸ್, ಹೋಗೋಣ. ಏನು ಮಾಡಲ್ವೋ? ಯಾಕೋ ಇಷ್ಟು ಭಯ ಪಡ್ತಾ ಇದೆಯಾ ನನ್ ಕಂಡ್ರೆ? ಅಲ್ಲ, ಇವಳು ಹೆಂಗ್ ಗೊತ್ತಾ, ಇರಿಟೇಟ್ ಮಾಡಲ್ಲ, ಇವಳು ಹರ್ಟ್ ಮಾಡ್ತಾಳೆ. ಅಲ್ಲ ಕೋಶಿ, ಇವಾಗ ಆಯ್ತು, ನೀನ್ ಇವಾಗ ಇಷ್ಟೊಂದೆಲ್ಲ ಊಟ ಮಾಡ್ದೆ ಅಲ್ವಾ? ಪಾಪ ನಿನಗೆ ಡೆಸರ್ಟ್ ಇಲ್ದಲ್ಲ ಇದ್ರೆ ಆಗುತ್ತಾ? ಆಯ್ತು, ನಿಧಾನ ತಿನ್ಸು. ಡೆಸರ್ಟ್ ಇಲ್ದಲ್ಲ ರಿಯಲ್ ಡೆಸರ್ಟ್ ಇಲ್ವ ಅಂತಾನೆ ಗೊತ್ತಿಲ್ಲ ನಂಗೆ. ಸೊ ನಾನು ಸಕ್ಕತ್ತಾಗಿರೋ ಒಂದು ಡೆಸರ್ಟ್ ಕೊಡ್ತೀನಿ, ಕಣ್ಮುಚ್ಚು. ಆನು ನಾನು ಹರ್ಟ್ ಮಾಡಲ್ಲ. ಆನು ತಿನ್ನು 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 ತಿನ್ನು, ಸಕ್ಕತ್ತಾಗಿರುತ್ತೆ, ತಿನ್ನು. ಏನು ಅರ್ಥವೇ ಆಗ್ತಿಲ್ವೇ? ಏನ್ ಗೆಸ್ ಮಾಡು. ಚೆನ್ನಾಗಿದ್ಯಾ? ಹಂಗ್ ತಿಂತಿದ್ಯಾ? ದೇವ್ರೇ, ಇವ್ನ ಇರಿಟೇಟ್ ಮಾಡಕ್ ಬಂದ್ರೆ ಗೈಸ್, ಇವ್ನ್ಗೆಲ್ಲ ಇಷ್ಟ ಆಗ್ತಾ ಇದೆ. ಚೆನ್ನಾಗಿದೆ ಟೇಸ್ಟ್. ಥೋ ಕರ್ಮ. ಚಾಕ್ಲೇಟ್ ಹಾ, ಏನ್ ಚಾಕ್ಲೇಟ್ ಇದು? ಕ್ರೀಮ್ ಮಿಲ್ಕಿ ಬಾರ್. ಮಿಲ್ಕಿ ಬಾರ್ ಇಷ್ಟ ಆಗ್ದಲ್ಲ ಇರುತ್ತೆ ಯಾರಿಗಾನ? ಅಲ್ಲ, ಮಿಲ್ಕಿ ಬಾರ್ ಏನ್ ಹಾಕಿದ್ದೆ? ಏನೋ ಸ್ವಲ್ಪ ಕಹಿ ಹುಳಿ ಇತ್ತು. ಏನದು? ಮಿಲ್ಕಿ ಬಾರಿಗೆ ಮ್ಯಾಡ್ ಹಾಕೊಂಡ್ ಕೊಟ್ಟೆ, ಅದಕ್ಕೆ ಸೂಪರ್ ಆಗಿತ್ತು. ಫ್ಲಾಪ್ ಗೈಸ್. ಇವ್ನಿಗೆ ಇರಿಟೇಟ್ ಮಾಡಕ್ಕೆಲ್ಲ ಬಂದಾಗ ನೋಡಿ ಎಷ್ಟು ಇಷ್ಟಪಟ್ಟು ತಿಂತಿದ್ದಾನೆ. ನಾನು ಚೆನ್ನಾಗಿ ತಿಂದೆ. ಅಯ್ಯೋ, ಅದಕ್ಕೆ ಏನಪ್ಪ ಅನಿಸ್ತಿ, ಖಾರ ಅನ್ಸುತ್ತೆ, ಒಂದು ಸ್ವೀಟ್ ಅನ್ಸುತ್ತೆ ಅನ್ಕೊಂತ ಇದ್ದೆ. ಬಟ್ ಟೇಸ್ಟ್ ಚೆನ್ನಾಗಿತ್ತು. ಚೆನ್ನಾಗಿ ತಂದ್ಬಿಟ್ಟು ಹೇಳೆ ಬರ್ಬೇಕಾರೆ ನಿನ್ ಮಗಂಗೆ ಈ ಥರ ಎಲ್ಲ ಮಾಡ್ಕೊಂಡು ತಿನ್ಸೋಣ ಅಂತ. ಗೈಸ್, ಆ್ಯಕ್ಚುಲಿ ಅವ್ನು ಫುಲ್ ವರ್ಕ್ ಮಾಡ್ಕೊಂಡು ಕೂತಿದ್ದ ಫುಲ್ ಸೀರಿಯಸ್ ಆಗಿ. ಅವಾಗ ನಾನು ಸ್ನೋ ಸ್ಪ್ರೇ ಬಾಟಲ್ ತೆಗ್ದು ಹೊಡಿಯೋಣ ಅಂತ ಅಂದ್ಕೊಂಡೆ. ಮಜ್ಜಿಗೆ ಹಾಕ್ಬೇಕಿತ್ತು, ಮೊಸರು ಕಿವಿ ಇರೋದೇ ಬೆಟರ್, ಬೆಸ್ಟ್. ಏನು ಬೆಂಗಳೂರಲ್ಲಿ ಇರೋದೇ ಬೆಸ್ಟ್ ಇದೆ ನೋಡಿ. ಇಲ್ಲಾರ ಇವ್ರು 24 hours ಸ್ಟ್ರೈಟ್ ಇರಿಟೇಟ್ ಮಾಡ್ಬೇಕು, ಅಳಿಸ್ಬೇಕು, ಅದ್ ಮಾಡ್ಬೇಕು, ಇದ್ ಮಾಡ್ಬೇಕು ಅಂತ ದಿನ ಒಂದೊಂದು ಕಂಟೆಂಟ್ ಮಾಡ್ಕೊಂಬಿಡೋಳು. ಸೊ ಗೈಸ್, ಇವಾಗಿಂದ ನಾನು ಸ್ನೋ ಸ್ಪ್ರೇ ಹೊಡೆದೆ. ಆ ಸ್ನೋ ಸ್ಪ್ರೇ ಇನ್ನೂ ಹೋಗಿಲ್ಲ, ಅದ್ರ ಜೊತೆಗೆ ಡೈರೆಕ್ಟ್ ಆಗಿ ಇದನ್ನ ಹಾಕ್ಬಿಡ್ತೀನಿ. ಹಾಕ್ಬಿಟ್ಲು. ಓ, ಏನಿದು ನೈಸಿಲ್ ಪೌಡರ್ ಸಯ್ಯ. ಹೇಳು, ಇಲ್ವಾ? ಹೇಳು, ಇರಿಟೇಟ್ ಆಗ್ತಿದ್ಯಾ ಇಲ್ವಾ? ಜಾಸ್ತಿ ಡುಮ್ಮಿ. ಅಪ್ಪ ಚೀ, ಅಮ್ಮ 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 ಬಾರಮ್ಮ ಒಂದ್ಸತಿ ನೋಡ್ಬಮ್ಮ ಇಲ್ಲಿ. ಅಮ್ಮ ಬಾಯ್, 2 ನಿಮಿಷ ಬೇಗ ಬಾಯ್ಲಿ. ಬಾರಮ್ಮ, ನಿನ್ ಮಗನಿಗೆ ಏನೋ ಆಗಿದೆ, ಅಳ್ತಿದ್ದಾನೆ, ಬಾರಮ್ಮ ಬಾರಮ್ಮ ಇಲ್ಲಿ.
ಏನು ಮಾಡ್ದು ಇಚ್ಚಿಂಗ್ ಆಗೋ ಕಡೆ ಹಾಕಿದ್ದಕ್ಕೆ ಎಲ್ಲ ಕಡೆ ಇಚ್ಚಿಂಗ್ ನಿಮ್ ಮನುಷ್ಯನೇನೆ ನೀನು. ಹೆಂಗ ಅನ್ಸ್ತದೆ ಕೌಶು? ಇರಿಟೇಟ್ ಆಗ್ತಿಲ್ವೇನಪ್ಪ? ಓವರ್ ಇರಿಟೇಟ್ ಆಗ್ತಿದೆ ಕಣಮ್ಮ ಅಂತ ಅಂತಿದ್ದಾನೆ. ಸೊ ವಾಟರ್ ಬಲೂನ್ ಹಾಕಿ ಬಿಡೋಣ. ಸೊ ಬನ್ನಿ ಗೈಸ್ ಹೋಗೋಣ. ಅಯ್ಯೋ ಗೈಸ್ ಇಲ್ಲಿ ನಾನ್ ನಮ್ಮ ಅಣ್ಣಂಗೆ ಇರಿಟೇಟ್ ಮಾಡ್ತಿರೋದು, ಆದ್ರೆ ನಮ್ಮ ಅಣ್ಣ ಇರಿಟೇಟ್ ಆಗ್ತಿಲ್ಲ, ಫುಲ್ಲು ನಮ್ಮಮ್ಮ ಇರಿಟೇಟ್ ಆಗ್ತಿದ್ದಾರೆ. ಸರಿಯಾಗಿ ಬೈತಿದ್ದಾರೆ ಗೈಸ್ ನನಗೆ ಮಾತ್ರ ನಮ್ಮಮ್ಮ. ಎಷ್ಟೋ ದಿವಸ ಆದ್ಮೇಲೆ ತುಮಕೂರಿಗೆ ಬಂದೆ, ಚೆನ್ನಾಗಿ ಟ್ರೀಟ್ ಮಾಡೋದು. ಯಾರ ನೈಸಿಲ್ ಪೌಡ್ರ್ ಯಾರನ್ನ ಹಾಕ್ತಾರ ಗೈಸ್? ಕರೆಕ್ಟಾಗಿ ಹೆಂಗ್ ಆಗ್ತಿದೆ ಅಂದ್ರೆ ಇಲ್ಲಿಂದ ಇಲ್ಲಿ ಮಾತ್ರ ತಣ್ಣಗೆ ಫೀಲ್ ಆಗ್ತಾ ಇದೆ. ಇಷ್ಟು ಏನಾರು ಆಗಿದ್ಯಾ? ಏನು ಆಗಿಲ್ಲ. ಇರಿಟೇಟ್ ಆದ ಇಲ್ವಾ? ಲೆವೆಲ್ ಇರಿಟೇಟ್ ಎತ್ತ ಹಂಗೆ ಹೊಡೆದಾಕ್ಬಿಡ್ತಿದ್ದೆ ಫೋನ್ನ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ಎಲ್ಲ ಡವ್. ಸೊ ಗೈಸ್ ಪಾಪ ಇಷ್ಟೆಲ್ಲ ಮಾಡಾದ್ಮೇಲೆ ಇದು ಒಂದೇ ಒಂದು ಲಾಸ್ಟು. ಈ ಚಾಕ್ಲೇಟಿಗೆ ಈ ಸಾಂಬಾರನ್ನ ಮಿಕ್ಸ್ ಮಾಡ್ಕೊಂಡು ಲಾಸ್ಟಲ್ಲಿ ಕೊಟ್ಬಿಡೋಣ ಗೈಸ್. ಇಷ್ಟೇ ಪಾಪ, ಬೇರೆ ಏನಿಲ್ಲ. ಯಾರನ್ನ ಉಳ್ಸೊಪ್ಪು ಹಾಕ್ತಾರ, ಅವಳಿಗೆ ತಿನ್ಸಿದೆ ಸರ್ರಿಗೆ. ಸಖತ್ತಾಗಿ ಇಲ್ಲ ಗೈಸ್, ಇಲ್ಲೇ ಇದೆ, ನಾನೇನು ತಿಂದಿಲ್ಲ ಇನ್ನ. ತಿನ್ನು ನೀ ತಿನ್ನು. ಕೊಡಿಲ್ಲ, ನಾನು ತಿಂತೀನಿ. ಹೋಗ್ಲಿ, ನಾನು ತಿಂತೀನಿ. ನಾನು ತಿನ್ನಿಸ್ತೀನಿ. ನಿಂಗೆ ಧೈರ್ಯ ಇದ್ರೆ ತಿನ್ನು. ನಿಮ್ಗೆ ಚೆನ್ನಾಗಿರುತ್ತೆ ಆಕ್ಚುಲಿ. ಯಪ್ಪಾ ದೇವ್ರೇ ದೇವ್ರೆ. ನಂಗೆ ಉಳ್ಸೊಪ್ಪು ಇಷ್ಟ, ಮಿಲ್ಕಿ ಬಾರು ಇಷ್ಟ. ಎರಡು ಮಿಕ್ಸ್ ಆಗಿರೋ ಚೆನ್ನಾಗಿದೆ. ಇವ್ನ್ಗೆ ಏನಾರ ಈ ತಿನ್ನೋದ್ರಲ್ಲಿ ಏನೋ ಮಾಡಕ್ ಆಗಲ್ಲ ಗೈಸ್. ಇವ್ನ್ಗೆ ಏನ್ ಮಾಡಿದ್ರು ಚೆನ್ನಾಗಿದೆ ಚೆನ್ನಾಗಿದೆ ಅಂತ ಹೇಳ್ತಾನೆ. ಸೊ ಗೈಸ್, ನಿಮಗೆ ಇವತ್ತಿನ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ತುಂಬ ಚೆನ್ನಾಗಿತ್ತು ಆ್ಯಕ್ಚುಲಿ, ಸಖತ್ತಾಗಿತ್ತು. ನಮ್ಮ ಅಣ್ಣನ ಇರಿಟೇಟ್ ಮಾಡೋದಕ್ಕಂತೂ ನನಗಂತೂ ಸಖತ್ ಇಷ್ಟ ಆಯಿತು. ಸೊ ನಿಮ್ಗೇನಾರ ಈ ವ್ಲಾಗ್ ಏನಾರ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಏನು ಇಷ್ಟ ಆಯಿತು ಅಂತ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್. ಗುಡ್ ನೈಟ್.